ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸನಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಪರಿಶುದ್ಧವಾದ ಗಾರ್ಡನ್ ಎಣ್ಣೆ ಮತ್ತು ನಾಗಮಂಗಲದ ಬೆಣ್ಣೆ ತುಪ್ಪ, ಹಸುವಿನ ಬೆರಣಿ ಇದೆಲ್ಲ ಸಿಗುತ್ತಲ್ಲ ಆ ಜಾಗ ಕರ್ಕೊಂಡು ಬಂದಿದ್ದೀನಿ. ಇದು ಹಳೆಯ ಕಾಲದ ಪದ್ಧತಿ, ಈಗ ಮತ್ತೆ ಕೆಲವೊಂದು ಕಡೆ ಶುರು ಮಾಡಿದ್ದಾರೆ. ಹಾಗೆ ನಾನು ಇದೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ ಎಣ್ಣೆ ಕೂಡ ಸಿಗುತ್ತೆ ಇವ್ರ ಹತ್ರ. ನ್ಯಾಚುರಲ್ ಗೋಶಾಲೆ ಇದು ರೋಲರ್ ಇದು ಹೆಡ್ ರೋಲನಾ? ಹೆಡ್ ರೋಲನಾ? ಇದು ಆಗುತ್ತೆ ನೆಗಡಿ ಮತ್ತು ಶೀತಕ್ಕೆಲ್ಲ ಆಗುತ್ತೆ. ಇದು ರೋಲರ್ ಇದು ಎಲ್ಲ ನ್ಯಾಚುರಲ್ ಇದೆ. ಎಷ್ಟದು? ಇದು ಬಂದು 60 ರೂಪಾಯಿ. ಇದು ಅದೇನು ಇವು ಗೊತ್ತಿ ಇದು ಮಕ್ಕಳಿಗೆ ಗೋಂದು ಇದು ಸಗಣಿಯಿಂದ ಮಾಡಿರೋದು ನ್ಯಾಚುರಲಿ. ಅದು ಇದು ರೋಲನ್ನು ಅದೆಷ್ಟು? ಇದು 60 ರೂಪಾಯಿ. ಇದು 60 ರೂಪಾಯಿ. ಅದೊಂದೇ ಕೊಡಿ ಕೊಡಿ, ಅದೊಂದು ಹೆಡ್ ಹಾಕಿ. ಹೆಡ್ ಹಾಕೋಗುತ್ತೆ ಎಲ್ಲ ಎಲ್ಲ ಇದೆ. ಭಾಳ ಚೆನ್ನಾಗಿದೆ. ಆರ್ಗ್ಯಾನಿಕ್ ಇದೆ, ರಾಜಮುಡಿ ರೈಸ್ ಇದೆ ನಿಮಗೆ. ಮತ್ತು ಇದು ಮಂಡ್ಯ ಆರ್ಗ್ಯಾನಿಕ್ ಪೌಡ್ರ್ ಇದೆ. ಮತ್ತು ಬೆಣ್ಣೆ ತುಪ್ಪ ಸಿಗುತ್ತೆ ಮಂಡ್ಯ ಸ್ಪೆಷಲ್ ಪ್ಯೂರಾ? ಪ್ಯೂರ್ ಹಸಿಂದ ನಾಟಿ ಹಸು ಸಿಗುತ್ತೆ, ನಾಟಿ ಎಮ್ಮೆದು ಸಿಗುತ್ತೆ ನಿಮಗೆ. ಓ, ನೀವೇ ಗಾಣದಲ್ಲಿ ಇದು ಮಾಡ್ತೀರಾ? ನಾವೇ ಮಾಡೋದಿದೆ. ಹಾಗೆ ಕಡಲೆ ಬೀಜ ನಾವು ಇಲ್ಲೇ ಆಡಿಸೋದು, ಅದೇ ಇದು ಮಾಡೋದಿಲ್ಲ. ಗಾಣ ಹಸು ಸಿಗುತ್ತೆ, ಮತ್ತು ಬೆರಣಿ ಸಿಗುತ್ತೆ ನಿಮಗೆ, ಮತ್ತು ಗೋರೂಟ ಸಿಗುತ್ತೆ. ನ್ಯಾಚುರಲಿಟಿ ಏನು ಹಳೆ ಇದಿತ್ತು ಕಲ್ಪನೆ ಪುರಾತನ ವಸ್ತುವ ನಮ್ಮದು, ಅದು ಮತ್ತೆ ಮತ್ತೆ ರೀಟ್ ಆಗುತ್ತೆ, ಮತ್ತೆ ಓಪನ್ ಅಪ್ ಆಗುತ್ತೆ. ಜನಗಳಿಗೆ ಏನಾಗ್ತದೆ ಅಂದರೆ ಇವತ್ತಿನಲ್ಲಿ ಎಲ್ಲರೂ ಹೆಲ್ತ್ ಬಗ್ಗೆ ಯಾರು ಒತ್ತು ಕೊಡ್ತಾ ಇಲ್ಲ. ಎಲ್ಲ ಎಜುಕೇಷನ್ ಕೊಡ್ತಾ ಇದ್ದಾರೆ ಬಿಟ್ಟರೆ ಹೆಲ್ತ್ ಬಗ್ಗೆ ಯಾರು ನೀವು ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇಲ್ಲ. ಒಳ್ಳೆ ಸ್ಕೂಲಿಗೆ ಓದಬೇಕು ಅಂತೀರಿ, ಮಕ್ಳಿಗೆ ಬೇಸಿಕ್ ಹೆಲ್ತೇ ಕೊಡಬೇಕು. ಯಾವ ಸ್ಕೂಲಲ್ಲಿ ಸೇರಿಸಿ ಏನು ಮಾಡ್ತೀವಿ? ಬೇಸಿಕ್ ಫಸ್ಟ್ ಕೊಡಬೇಕು ಮಕ್ಕಳಿಗೆ ಎಜುಕೇಷನ್. ಬೇವಿನ ಎಣ್ಣೆ ಅಂದರೆ ಏನು? ಬೇವಿನ ಎಣ್ಣೆ ಮೇಡಮ್ ಏನಕ್ಕೆ ಯೂಸ್ ಆಗುತ್ತೆ? ಬೇವಿನ ಎಣ್ಣೆ ಕಾಲು ಹೊಡೆದಿರ್ತೀವಲ್ಲ ಅದಕ್ಕೆ ಇದು ಮಾಡ್ತಾರೆ. ಮತ್ತು ಏನು ಹಚ್ತಿದೆ ತಲೆಯಲ್ಲಿ ಅದಕ್ಕೋಸ್ಕರ. ಓ, ಏನಿಗೆ ಹೋಗುತ್ತೆ ಅದು? ಹೌದು, ದೊಡ್ಡ ಭಾಳ ಆಗಿದೆ, ಕಾಂಬಾಣ ಅದೆಲ್ಲ ಭಾಳ ಇದಾಗಿರುತ್ತೆ. ಇಷ್ಟು ನೋಡಿದ್ರಲ್ಲ, ಗಾಣದ ಎಣ್ಣೆಯಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ಶಾಪ್ ಓನರ್ ಹೇಳಿದ್ರಲ್ವ. ನಾನು ಕೂಡ ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದೆ. ಸಾಧ್ಯವಾದರೆ ಅದೇನೇನು ತೊಗೊಂಬಂದೆ ಅಂತ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತೀನಿ. ಇನ್ ಕೇಸ್ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಮಗಳು ಆಟ ಆಡಬೇಕು ಅಂತಂದ್ಲು. ಇದು ನೆಕ್ಸ್ಟ್ ಡೇ ಈವ್ನಿಂಗು ಪಾರ್ಕ್ ಕರ್ಕೊಂಡು ಹೋಗಿದ್ವಿ. ಅವಳು ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ಲು. ಹಾಗೆ ಇನ್ನೊಮ್ಮೆ ಅವರು ಗಾಣದಲ್ಲಿ ಶೇಂಗಾ ಎಣ್ಣೆ ಮಾಡ್ತಾರಲ್ಲ, ಆಗ ನನಗೆ ಕರಿತೀನಿ ಅಂತ ಹೇಳಿದ್ದಾರೆ. ಆಗ ನಾನು ಹೋದಾಗ ಹೇಗೆ ಮಾಡ್ತಾರೆ ಅನ್ನೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. Imaginary picture. Usually it's something that moves. Why?
ಆಟ ಆಡಿ ಮನೆಗೆ ಬಂದಮೇಲೆ ನಂಗೆ ಸ್ವಲ್ಪ ಕೆಲಸ ಇತ್ತು. ಅದನ್ನು ಇವಾಗಲೇ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಡೇ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದೊಂದೇ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ. ಸ್ವಲ್ಪ ಪಾತ್ರೆಗಳ್ನ ಡಿಶ್ ವಾಷರ್ಗೆ ಹಾಕೋ ಅಷ್ಟೇನು ಜಾಸ್ತಿ ಇರಲಿಲ್ಲ, ಹಾಗಾಗಿ ಹ್ಯಾಂಡ್ ವಾಶೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಿಸಿನೀರು ಬರ್ತಾ ಇರುತ್ತಲ್ವ, ಬಿಸಿ ನೀರಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡೆ. ನಂತರ ಮನೆ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು, ನಾನು ವೀಕ್ಲಿ ಒನ್ಸು ಸ್ವಲ್ಪ ಡಸ್ಟಿಂಗ್, ಡೀಪ್ ಕ್ಲೀನಿಂಗ್ ಅಂತೇನಲ್ಲ, ಸ್ವಲ್ಪ ಡಸ್ಟ್ ಮಾಡಿಕೊಂಡ್ರೆ ತುಂಬ ಕೆಲಸ ಇರಲ್ಲ, ಡಸ್ಟ್ ಇರಲ್ಲ ಅನ್ನೋ ಕಾರಣಕ್ಕೆ ಆಗಾಗ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಕಸನ ಗುಡಿಸಿ ಅವತ್ತೇನು ಒರ್ಸೋಕ್ಕೆ ಹೋಗಿಲ್ಲ, ನೆಕ್ಸ್ಟ್ ಡೇ ಒರೆಸ್ಕೊಳ್ತೀನಿ. ಇವತ್ತೆಲ್ಲ ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ನಾಳೆಗೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ಕೊಳ್ತೀನಿ. ಮಧ್ಯದಲ್ಲಿ ಪಾಪು ಎದ್ದೇಳ್ತಾ ಇರ್ತಾಳೆ, ಅವಳನ್ನು ಕೂಡ ತೂಗ್ಬಿಟ್ಟು ಮಲಗಿಸ್ಕೊಂಡು ಹಾಗೆ ಮ್ಯಾನೇಜ್ ಮಾಡ್ಕೊಳ್ತೀನಿ. ದೊಡ್ಡವಳು ಆಟ ಆಡ್ತಾ ಇರ್ತಾಳೆ, ಪಾಪು ಚಿಕ್ಕವಳಿರೋದ್ರಿಂದ ಅವಳು ಮಧ್ಯೆ ಎದ್ದೇಳ್ತಾ ಇರ್ತಾಳೆ. ಆಯಿತು, ನಂದು ಪಾತ್ರೆ ಎಲ್ಲ ವಾಶ್ ಆಯಿತು, ಕಿಚನ್ ಕ್ಲೀನ್ ಆಯಿತು, ಕೌಂಟರ್ ಟಾಪ್ ಎಲ್ಲ ವಾಶ್ ಮಾಡಿಬಿಟ್ಟು ನೀಟ್ ಮಾಡಿ ಇಟ್ಕೊಳ್ತೀನಿ. ಮಂಡೇಗೆ ನನಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸಂಡೇನೇ ಈ ಥರ ನೀಟಾಗಿ ಕಿಚನ್ ಕೌಂಟರ್ ಟಾಪ್ ಕೂಡ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಚೇಂಜ್ ಮಾಡಿದೆ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ. ನಾನು ಆವಾಗವಾಗ ಒಂದೇ ಪ್ಲೇಸಲ್ಲಿ ಒಂದೇ ಐಟಮ್ನ ಇಡೋದು ನಂಗೆ ಇಷ್ಟ ಆಗಲ್ಲ. ಯೂಶ್ವಲಿ ನನಗೆ ಒಂದೇ ಪ್ಲೇಸಲ್ಲಿರೋದು ನಂಗೆ ಏನೋ ಗೊತ್ತಿಲ್ಲ, ತುಂಬಾ ಚೇಂಜ್ ಮಾಡ್ತಾ ಇರ್ತೀನಿ. ಹಾಗೆ ಒಂದು ಸ್ವಲ್ಪ ಸ್ಯಾರೀಸ್ನ ಜಿಗ್ಜಾಗಿ ಕೊಟ್ಟಿದ್ದೆ, ಅದು ಕೂಡ ತಂದುಕೊಟ್ರು. ಅದನ್ನು ಎಲ್ಲ ಎತ್ತಿಟ್ಕೊಳ್ಳೋಣ ಅಂಥೇಳಿ ಆ ಬ್ಯಾಗ್ನಲ್ಲಿರೋದನ್ನು ತೆಗಿತಿದ್ದೆ. ಹಾಗೆ ನಿಮ್ಮ ಜೊತೆ ಸ್ಯಾರೀಸ್ ಕೂಡ ತೋರಿಸ್ತಾ ಇದ್ದೆ. ಹಾಗೆ ಒಂದು ಟೇಪ್ ಬೇಕಿತ್ತು, ಟೇಪ್ ತೊಗೊಂಡೆ. ನಾನೇ ಫಾಲ್ಸ್ ಹಾಕ್ಕೊಳ್ತೀನಿ, ಹಾಗಾಗಿ ಸ್ಯಾರಿ ಕಲರ್ಸ್ ಫಾಲ್ಸ್ ಕೂಡ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಐರನ್ ಮಾಡಿಬಿಟ್ಟು ಫ್ರೀ ಇದ್ದಾಗ, ಈಗ ಸದ್ಯಕ್ಕೆ ಫ್ರೀ ಅಂತೇನಿಲ್ಲ, ಇದೊಂದು ಸ್ಯಾರಿಗೆ ಬಂದಿತ್ತು ಬಾಕ್ಸು, ಅದರಲ್ಲಿ ಕೂಡ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಪಾಪುಗೆ ನಾನು ಇನ್ನೂ ಆವಾಗ ಈ ವಿಡಿಯೋ ಮಾಡಿದಾಗ ಪಾಪುಗೆ ನೇಮ್ ಇಟ್ಟಿರಲಿಲ್ಲ, ಹಾಗಾಗಿ ಇದು ಡ್ರೆಸ್ ಇರಲಿ ಅಂತೇಳ್ಬಿಟ್ಟು ಆ 2 ಡ್ರೆಸ್ ಕೂಡ ತೊಗೊಂಡು ಬಂದಿದ್ದೆ. ಇದು ಗ್ರೈಂಡ್ರು, 10 ಲೀಟರ್ ಗ್ರೈಂಡ್ರು, ಎಷ್ಟು ಚೆನ್ನಾಗಿದೆಯಲ್ವ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ, ನಮ್ಮ ಆಂಟಿ ಕಳಿಸಿದ್ರು ನನಗೆ ಈ 10 ಲೀಟರ್ ಗ್ರೈಂಡರ್ ವಿಡಿಯೋನ. ನನಗೆ ಪಾಪು ಚಿಕ್ಕದಿರೋದ್ರಿಂದ ಮಧ್ಯದಲ್ಲಿ ಪಾಪು ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಹಾಗೋ ಹೀಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಅವಳನ್ನು ಆಟ ಆಡಿಸ್ತಾ ಇರ್ತೀನಿ. ಇದು ಇನ್ನೊಂದು ನೆಕ್ಸ್ಟ್ ಡೇ ವಿಡಿಯೋ, ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಪಾಪು ಆಟ ಆಡ್ತಾ ಇದ್ಲು, ಅದನ್ನು ಕೂಡ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ಫ್ಯೂಚರಲ್ಲಿ ದೊಡ್ಡಳಾದಾಗ ಈ ವಿಡಿಯೋ ನೋಡ್ಕೊಂಡು ಅವಳೇ ಖುಷಿ ಪಡಲಿ ಅನ್ನೋ ಕಾರಣಕ್ಕೆ ಅವಾಗ ಪಾಪು ವಿಡಿಯೋನ ಅಲ್ಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸಮ್ಟೈಮ್ಸ್ ಖುಷಿಯಾಗಿ ಆಡ್ತಾ ಇರ್ತಾಳೆ, ಸಮ್ಟೈಮ್ಸ್ ಎಷ್ಟು ಆಟ ಮಾಡ್ತಾಳೆ ಅಂದರೆ ಒಂದು ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಎಲ್ಲ ಕೆಲಸ ಅಲ್ಲೇ ಸ್ಟಾಪ್ ಆಗುತ್ತೆ. ನಮ್ಮ ಮನೆಯವ್ರು ಬಂದಮೇಲೆ ಅವ್ರ ಕೈಯಲ್ಲಿ ಪಾಪು ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಅಮ್ಮ ಆನ್ ಮಾಡ್ತಿದ್ದೆ ಕಂದ, ಆನ್ ಮಾಡ್ತಿದ್ದೆ. ಅಮ್ಮ, ಅಕ್ಕ, 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 ಅಮ್ಮ, ಅಪ್ಪ, ಇಡತ್ತೆ ಬಂದ, ಅಪ್ಪ, ಅಕ್ಕ. ಯಾರಿಷ್ಟ ನಿಂಗೆ? ಯಾರಿಷ್ಟ? ಅಮ್ಮ, ಅಮ್ಮ ಇಷ್ಟನಾ? ಐಫೈ, 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 ಐಫೈ. ಯಾರಿದು? 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 ಹಾಗೆ ರಸ್ಕು ಮತ್ತೆ ಟೀ ಕುಡಿತಿದ್ದ. ಈ ಕಡೆ ಬಸಣ್ಣ. ಕುಡಿಯೋಲ್ವ ನೀನು? ದುಡ್ಡೆಲ್ಲ ಮನೆ ಹಾಲು ಕುಡಿಬೇಕು. ನಾನು ನಿನ್ ಜೊತೆ ಹಾಲು ಕುಡಿಯಕ್ಕೆ ಕಾಯ್ತಾ ಇದೆ. ಕುಡ್ರ ಅಮ್ಮ ವಾಯ್ಸ್ ಕೊಡ್ತೀಯಾ? ಮಾತಾಡ. ಅಚ್ಚು ಅಚ್ಚು ಕಲರಿ ಪಚ್ಚಿ ಕಲರಿ ಅಚ್ಚು ಅಚ್ಚು ನನ್ನ ಕಡೆ ನೋಡ್ಬೇಡ, ಅಲ್ಲೇ ಆಟಾಡು. ಅತ್ತು
ಸ್ವಲ್ಪ ಟೈಮು ಅಕ್ಕ ತಂಗಿ ಇಬ್ಬರು ಆಟ ಆಡ್ತಾಯಿದ್ರು. ಹಾಗೆ ಆಟ ಆಡ್ತಾಯಿದ್ರಲ್ಲ, ಚೆನ್ನಾಗಿತ್ತು ಅಂಥೇಳಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಇನ್ನೊಂದು ದಿನದ ವಿಡಿಯೋ. ಕೇಬಲ್ ಹಾಕ್ಸಿದ್ವಿ. ಕೇಬಲಲ್ಲಿ ಸಮ್ಟೈಮ್ಸ್ ಕೇಬಲ್ ಏನೂ ಬರ್ತಾನೆ ಇರಲಿಲ್ಲ, ನೆಟ್ವರ್ಕ್ ಇಶ್ಯೂ ಅಂತ ಬರ್ತಾನೆ ಇತ್ತು. ನಾವು ಅಷ್ಟಾಗಿ ಏನು ಟಿ ವಿ ನೋಡ್ತಾ ಇರಲಿಲ್ಲ. ಸನ ಯಾವಾಗೂ ನೆಟ್ ಕನೆಕ್ಟ್ ಮಾಡು ಅಂತ ಅನ್ನೋಳು. ರಜಾ ಬೇರೆ ಇತ್ತಲ್ವ, ಎಷ್ಟು ಅಂತ ನೆಟ್ ರೀಚಾರ್ಜ್ ಮಾಡ್ಕೊಳ್ಳೋದು ಅಂತೇಳಿ ವೈಫೈನ ಕನೆಕ್ಟ್ ಮಾಡ್ಕೊಂಡ್ವಿ. ಕೇಬಲ್ಗೂ ಏನು ಕಡಿಮೆ ಇಲ್ಲ, 360 ರುಪೀಸ್ ತೊಗೊಳ್ತಾಯಿದ್ರು. ಒಂದು ಚಾನಲ್ ಬಂದರೆ ಇನ್ನೊಂದು ಚಾನಲ್ ಒಂದು 2-3 ಡೇಸ್ ಅಂತೂ ಕಂಪ್ಲೀಟಾಗಿ ಬರ್ತಾನೆ ಇರಲಿಲ್ಲ. ಮತ್ತು ಆವಾಗ ನೆಟ್ ಕನೆಕ್ಟ್ ಮಾಡೇ ಹಾಕ್ಕೊಡ್ತಾಯಿದ್ದೆ. ವೈಫೈನ ಮಾಡಿಸ್ಕೊಂಡ್ವಿ. ಹಾಗೆ ಅವತ್ತು ಬಿರುಗಾಳಿ ಸಮೇತ ಜೋರಾಗಿ ಮಳೆ ಆಯಿತು. ಮಳೆ ಆದಮೇಲೆ ಸ್ವಲ್ಪ ಗಾಳಿ ಬಂದು ಸ್ಟಾಪ್ ಆಯಿತು ಮಳೆ. ನಮ್ಮ ಮನೆ ಹತ್ರನೇ ಒಂದು ಕಾಕಡ ಗಿಡ ಇತ್ತು, ಅದರಲ್ಲಿ ಹೂವು ಬಿಟ್ಟಿದ್ದು. ಅದನ್ನು ತೊಗೊಂಬಂದು ನೆಕ್ಸ್ಟ್ ಪೂಜೆಗೆ ಅಂತ ಫೋನ್ಸ್ ಇಟ್ಕೊಂಡೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.